ಸೈಡ್ ಹೋಗು. ओके है भाई मुझे ये लग रहा है कि फोन कब तक टूट गया। ಹಲೋ ನಮಸ್ತೆ, ವೆಲ್ಕಮ್ ಟು ನಮಸ್ವೀಸ್ ವ್ಲಾಗ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಆಯುಸ್ಸು ಆರೋಗ್ಯ ದೇವರು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಬನ್ನಿ ವ್ಲಾಗಿಗೆ ಹೋಗೋಣ. ಇವತ್ತು ನಾವೆಲ್ಲ ಹೋಗಿದ್ವಿ ಅಂದರೆ ಒಂದು ಸೂಪರ್ ಮೆಡಿಟೇಷನ್ ಸೆಂಟರ್ಗೆ ಹೋಗಿದ್ವಿ. ಅದೇ ನಮ್ಮ ಪಿರಮಿಡ್ ವ್ಯಾಲಿ. ಪಿರಮಿಡ್ ವ್ಯಾಲಿ ಇಸ್ ಅ ಸ್ಪಿರಿಚುವಲ್ ಮೆಡಿಟೇಷನ್ ಸೆಂಟರ್. ಇದು ನಮ್ಮ ಕನಕಪುರ ಮೇನ್ ರೋಡಲ್ಲಿ ಇದೆ. ಇದು 40 ಕಿಲೋಮೀಟರ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್. ನಾವು 2 ವೀಲರಲ್ಲಿ ಹೋಗಿದ್ವಿ. ಹೋದ ತಕ್ಷಣ ನಮಗೆ ಗಾಂಧೀಜಿ ವೆಲ್ಕಮ್ ಮಾಡಿದ್ರು. ತುಂಬ ಹಶ್ವಾಗಿತ್ತು. 40 ಕಿಲೋಮೀಟರ್ಸ್ ಬೈಕ್ ರೈಡ್ ಮಾಡಿ ಹೋದ ತಕ್ಷಣ ನಾವು ಅಲ್ಲಿ ಊಟಕ್ಕೆ ಹೋದ್ವಿ. ಬನ್ನಿ ಕರ್ಕೊಂಡು ಹೋಗ್ತೀನಿ ಊಟದ ಸೆಂಟರ್ ಹೇಗಿದೆ ಅಂತ ನೋಡೋಣ. ಹೋಗಿ ಕೈ ವಾಶ್ ಮಾಡಿಕೊಂಡು ಫುಲ್ಲು ನಿತ್ಯ ಅನ್ನದಾನಂ ಅನ್ನೋ ಪ್ಲೇಸಿಗೆ ಹೋದ್ವಿ. ಇಲ್ಲಿ ಯಾವಾಗಲೂ ಅನ್ನ ಸೇವೆ ಇರುತ್ತೆ. ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಸಿ ಬಿಸಿ ಅನ್ನ ಮತ್ತು ಸಾರು ತೊಗೊಂಡು ಊಟ ಮಾಡಿದ್ವಿ. ಕ್ಯೂ ಅಲ್ಲಿ ನಿಂತ್ಕೋಬೇಕು, ಸಿಸ್ಟಮ್ಯಾಟಿಕ್ ವೇ ಇದೆ. ಯಾರೇ ಬಂದರೂ ನೀವು ಅನ್ನಕ್ಕೆ ಇಲ್ಲ ಅಂತ ಹೇಳಲ್ಲ, ಬಟ್ ಟೈಮಿಂಗ್ಸ್ ಇದೆ ಅಲ್ಲಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಅನ್ನ ಹೇಗಿದೆ, ಹೊಟ್ಟೆ ತುಂಬ ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನಾವು ದಯವಿಟ್ಟು ವೇಸ್ಟ್ ಮಾಡೋದು ಬೇಡ. ಆಮೇಲೆ ನೀವು ಅನ್ನ ಸೇವೆಗೆ ಕೂಡ ಅಲ್ಲಿ ನೀವು ಬರೆಸ್ಬೋದು. ಒನ್ ಡೇಗೆ ಸ್ವಲ್ಪ ಕಾಸ್ಟ್ ಇದೆ, ಆ ಕಾಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಿಂದೆ ನಿಮಗೆ ಬೋರ್ಡಲ್ಲಿ ನೋಡಿದ್ರೆ ಕಾಣಿಸುತ್ತೆ 10,000, 15,000 ಮತ್ತು 20,000 ಏನೋ ಇದೆ. ಲಂಚ್ ಬ್ರೇಕ್ಫಾಸ್ಟ್ ನೀವು ಅಲ್ಲಿ ಸೇವೆಗೆ ಕೊಡ್ಬೋದು. ಅನ್ನದಾತ ಸುಖಿ ಬಾವು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ. ಊಟ ಮುಗಿಸ್ಕೊಂಡ ತಕ್ಷಣ ಎದುರುಗಡೆನೆ ನಿಮಗೆ ಬೋಟಿಂಗ್ ಸೆಂಟರ್ ಸಿಕ್ಕತ್ತೆ. ಬೋಟಿಂಗ್ಗೆ ಅಂತ ಹೋದ್ವಿ, ಬಟ್ ನಾವು ರಾಂಗ್ ರೂಟಿಗೆ ಇಳಿದ್ಬಿಟ್ಟಿದ್ವಿ. ಬಟ್ ವ್ಯೂ ಹೀಗಿದೆ, ಸೂಪರಾಗಿ ಕಾಣುತ್ತೆ ವ್ಯೂ. ನಿಮಗೆ ಅಲ್ಲಿ ಕಿಯಾಕಿಂಗ್ ಮತ್ತು ಪೆಡಲ್ ಬೋಟ್ ಎರಡೂ ಇದೆ. ಮುಂದಿನ ಗೇಟಿಗೆ ಹೋಗಬೇಕು. ಸೊ ವಾಪಸ್ ಬಂದುಬಿಟ್ಟು ನಾವು ಎಕ್ಸಾಕ್ಟಾಗಿ ಎಂಟ್ರೆನ್ಸ್ಗೆ ಹೋದ್ವಿ. ಬೋಟಿಂಗಿಗೆ 400 ರೂಪೀಸ್ ತೊಗೊಳ್ತಾರೆ, 4 ಜನ ಹೋಗ್ಬೋದು. ಕಿಯಾಕಿಂಗಿಗೆ 200 ರೂಪೀಸ್. ಅಲ್ಲಿ ಗೈಡ್ ಮಾಡ್ತಾರೆ ನಿಂತ್ಕೊಂಡು. 10 to 15 ಮಿನಿಟ್ಸ್ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು. ವೆದರ್ ಮಾತ್ರ ಎಷ್ಟು ಪ್ಲೆಸೆಂಟ್ ಆಗಿತ್ತು ಗೊತ್ತಾ. ನಾವು ಬ್ಯಾಂಗ್ಳೂರಲ್ಲಿ ಇಲ್ಲ ಅಂತ ಅನಿಸ್ತು ನನಗೆ, ಅಷ್ಟು ಒಳ್ಳೆ ವೆದರ್ ಇತ್ತು, ತುಂಬ ಚೆನ್ನಾಗಿತ್ತು. ವಾಪಸ್ ಬಂದು ನಾನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಮೇನ್ ಎಂಟ್ರೆನ್ಸ್ ಆಫ್ ದಿ ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಅಲ್ಲಿ ನಿಮಗೆ ಬಗ್ಗಿ ಕೂಡ ಇದೆ, ಬಗ್ಗಿ ಸರ್ವಿಸ್ ಕೂಡ ಇದೆ, ಯೂಸ್ ಮಾಡ್ಕೋಬೋದು. ಯಾರೆಲ್ಲ ತುಂಬ ದೂರ ನಡೆಯೋಕ್ಕಾಗಲ್ಲ ಅವ್ರಿಗೆ ಬಗ್ಗಿ ಸರ್ವಿಸ್ ಇದೆ. ಇದೇನೇ ಮೇನ್. ಅಲ್ಲಿ ಲೈಫ್ ಗಾರ್ಡ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ನಾವು ಕಿಯಾಕಿಂಗ್ ಹೋಗ್ಬೋದು, ಬೋಟಿಂಗ್ ಕೂಡ ಹೋಗ್ಬೋದು. ಏಜ್ ಲಿಮಿಟ್ ಇದೆ. ಬೋಟಿಂಗಿಗೆ ಹೋಗ್ಬೋದು, ಬಟ್ ಕಿಯಾಕಿಂಗಿಗೆ ಏಜ್ ಲಿಮಿಟ್ ಇದೆ. ಎಲ್ಲರಿಗೂ ಇವಾಗ ಪಿರಮಿಡ್ ವ್ಯಾಲಿಗೆ ಸ್ವಾಗತ. ಹೋಗ್ತಾನೆ ಪಿರಮಿಡ್ ವ್ಯಾಲಿ. ನಿಮ್ಗೆ ಏನಕ್ಕೆ ಅದು ಪಿರಮಿಡ್ ವ್ಯಾಲಿ ಅಂತ ಕರೀತಾರೆ ಅಂತ ತೋರಿಸ್ತೀನಿ. ನಮಗೆ ಇಲ್ಲಿ ಹೋದ ತಕ್ಷಣ ಬುದ್ಧ ಸ್ಟ್ಯಾಚ್ಯೂ ಸಿಕ್ಕತ್ತೆ. ಎಷ್ಟು ಕಾಮ್ ಆ್ಯಂಡ್ ಸೂದಿಂಗ್ ಇತ್ತು ಗೊತ್ತಾ ವೆದರು. ಪ್ಲಸ್ ಎನ್ವೈರ್ಮೆಂಟ್ ಕೂಡ, ಅಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ನೀವು ನಾಯ್ಸ್ ಅದೇನೂ ಬರೋದಿಲ್ಲ. ತುಂಬ ಚೆನ್ನಾಗಿ ಆರಾಮಾಗಿತ್ತು ಪ್ಲೇಸು. ನೋಡಿ ಬುದ್ಧ ಎಷ್ಟು ಚೆಂದ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಾವು ಹೋಗೋದೇ ಪಿರಮಿಡ್ ವ್ಯಾಲಿಗೆ. ಎಂಟ್ರೆನ್ಸು ಹೇಗಿದೆ ತೋರಿಸ್ತೀನಿ ಬನ್ನಿ. ಇದೇ ಪಿರಮಿಡ್ ವ್ಯಾಲಿ ಎಂಟ್ರೆನ್ಸು. ಒಳಗಡೆ ಇದು ಮೆಡಿಟೇಷನ್ ಸೆಂಟರ್. ಮೆಡಿಟೇಷನ್ ಸೆಂಟರಲ್ಲಿ ಏಜ್ ಲಿಮಿಟ್ ಇದೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ 8 years ಆ್ಯಂಡ್ ಅಬವ್ ಅಂತ. ನೆನ್ಪಿಟ್ಕೊಳ್ಳಿ. 40 ಮಿನಿಟ್ಸ್ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಪ್ಲಸ್ ಒಳಗಡೆ ಯಾವುದೇ ರೀತಿ ಫೋನ್ಸ್ ಅಲಾವ್ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡೋಕ್ಕೆ ಹೇಳ್ತಾರೆ. ಮೆಡಿಟೇಷನ್ ಮುಗಿಸ್ಕೊಂಡು ಬಂದ ತಕ್ಷಣ ನಮಗೆ ಕೆಳಗಡೆ ಒಂದು ಲೈಬ್ರರಿ ಸಿಕ್ಕತ್ತೆ. ಬ್ಯೂಟಿಫುಲ್ ಬುದ್ಧ ಸ್ಟ್ಯಾಚ್ಯೂ ಇದೆ, ಅಲ್ಲಿ ನೀವು ಫೋಟೋ ಕ್ಲಿಕ್ ಮಾಡ್ಬೋದು. ಸೈಲೆನ್ಸ್ ಎಲ್ಲ ಕಡೆ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಬಿಕಾಸ್ ಇಟ್ ಇಸ್ ಅ ಮೆಡಿಟೇಷನ್ ಸೆಂಟರ್ ಆ್ಯಂಡ್ ಅ ಹೀಲಿಂಗ್ ಸೆಂಟರ್. ಅಲ್ಲಿ ಶಾಪಿಂಗ್ ಕೂಡ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಎಂಟರ್ ಆಗಿದೆ ನಾವು ಈ ವುಡನ್ ಬ್ರಿಡ್ಜ್.
ವುಡನ್ ಬ್ರಿಡ್ಜಿಗೆ ಹೋದ್ವಿ, ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋದಿತ್ತು. ಫೋಟೋ ಕ್ಲಿಕ್ ಮಾಡಿಕೊಂಡು ಆ ಬ್ಯೂಟಿಫುಲ್ ಮ್ಯಾನ್ ಮೇಡ್ ಕೆನಲ್ ನೋಡಿದ್ವಿ. ವಾಟರ್ ನೀರಿದೆ ಅಲ್ಲಿ, ಪೈಪಲ್ಲಿ ನೀರು ಬರ್ತಾ ಇರುತ್ತಂತೆ, ಅದನ್ನೇ ಅಲ್ಲಿ ಸೆಕ್ಯೂರಿಟಿ ಹೇಳಿದ್ದು. ಬಟ್ ನಮಗೆ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಈ ಜಾಗಕ್ಕೆ. ಇದು ಪ್ರೈವೇಟ್ ರೆಸಿಡೆನ್ಸ್. ಆ್ಯಸ್ ಪೀಪಲ್ ಅಕ್ರಾಸ್ ದ ಗ್ಲೋಬ್ ಟ್ರಾವೆಲ್ ಹಿಯರ್, ಪ್ರೈವೇಟ್ ರೆಸಿಡೆನ್ಸ್ ಅವೈಲಬಿಲಿಟಿ ಇದೆ. ನೀವು ಪಿರಮಿಡ್ ವ್ಯಾಲಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು ಫಾರ್ ವೇರಿಯಸ್ ಸೆಷನ್. ಥೆರಪಿ ಸೆಷನ್ಸ್ ಇದೆ ಮತ್ತು ರಿಟ್ರೀಟ್ ಸೆಷನ್ಸ್ ಇರೋದಕ್ಕೋಸ್ಕರ ಇಲ್ಲಿ ತುಂಬ ಜನ ಬಂದು ಸ್ಟೇ ಮಾಡ್ತಾರೆ ಫಾರ್ ಲಾಂಗೆಸ್ಟ್ ಸ್ಟೇ. ಇಲ್ಲಿ ಕೂಡ ಸೆಷನ್ ನಡೀತಾ ಇದೆ. ಇದು ಲಾಂಚ್ ಅಗೇನ್ ಎಷ್ಟು ಚೆಂದ ಇದೆ ಗೊತ್ತಾ, ಪ್ರೋಗ್ರಾಮ್ಸ್ ನಡೀತಾ ಇತ್ತು ಆಗ್ಲೇ. ಆ ಲಾಂಚ್ ಪಕ್ಕದಲ್ಲೇ ಇರೋದು ಕ್ಯಾಂಟೀನ್. ದಿಸ್ ಇಸ್ ಪೇಡ್ ಕ್ಯಾಂಟೀನ್ ಅಗೇನ್. ಇಲ್ಲಿ ನೀವು ಪೇ ಮಾಡಿ ತೊಗೊಳ್ಬೋದು ಎಲ್ಲನೂ. ನಿಮಗೆ ಅಲ್ಲಿ ಮೆನು ಕೂಡ ಡಿಸ್ಪ್ಲೇ ಮಾಡಿರ್ತಾರೆ ಅಲಾಂಗ್ ವಿತ್ ದ ಕಾಸ್ಟ್. 10 to 15 ಮಿನಿಟ್ಸಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ. ದಿಸ್ ಇಸ್ ದ ಮೆನು. ಯು ಗೆಟ್ ಬಿವ್ರೇಜಸ್, ಯು ಗೆಟ್ ಹಾಟ್ ಬಿವ್ರೇಜಸ್, ಐಸ್ ಕ್ರೀಮ್ ಎಲ್ಲ ಸಿಕ್ಕತ್ತೆ. ಪ್ಲೇಸ್ ಕೂಡ ಇದೆ, ಬ್ಯೂಟಿಫುಲ್ ಪ್ಲೇಸ್ ಟು ಸಿಟ್ ಆ್ಯಂಡ್ ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ. ನೀವು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆ, ಹಾಗೆ ನಿಮ್ಮ ಫ್ಯಾಮ್ಲಿ ಜೊತೆ. ಅದು ಮುಗಿಸ್ಕೊಂಡು ನಾವು ಹೋಗಿದ್ದು ನಂದನವನ ಗೋಶಾಲ. ಕಮ್ ಲೆಟ್ ಅಸ್ ಟೇಕ್ ಅ ಲುಕ್ ಆಫ್ ನಂದನವನ ಗೋಶಾಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲೇಸ್, ಎನ್ವೈರ್ಮೆಂಟ್ ಎಲ್ಲ. ನನ್ನ ಹಳ್ಳಿ ಊರು ನೆನಪಾಯಿತು. ಹೋದ ತಕ್ಷಣ ಹುಲ್ಲಿದೆ ಅಲ್ಲಿ, ಹಸಿ ಹುಲ್ಲು. ಈ ಕಡೆ ಈ ಶೆಡ್ಡಲ್ಲಿ ಹಸಿ ಹುಲ್ಲು ಮತ್ತು ಒಣ ಹುಲ್ಲು ಎರಡೂ ಇದೆ. ಹುಲ್ಲನ್ನ ಕಟ್ ಮಾಡೋ ಮಷೀನ್ ಇದೆ. ಅದರ ಪಕ್ಕದ ಎದುರುಗಡೆ ಇರೋದೇ ಗೋಶಾಲ. ಗೋಶಾಲದಲ್ಲಿ ಹೋದರೆ ಹುಲ್ಲು ಕೊಡ್ತಾರೆ ನಮಗೆ. ನಾವು ಹಸುಗಳಿಗೆ ಹುಲ್ಲು ತಿನ್ನಿಸ್ಬೋದು. ಇದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಇವಾಗ ಹಸು ಮತ್ತು ಹುಲ್ಲು ತಿನ್ನಿಸೋದು ಅದೆಲ್ಲ ಇರೋದಿಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನೀವು ಇಲ್ಲಿ ಕರ್ಕೊಂಡು ಹೋದಾಗ ಹಸುಗಳಿಗೆ ಹುಲ್ಲು ತಿನ್ನಿಸೋದು, ಅವ್ರ ಜೊತೆ ಮುದ್ದಾಡೋದಕ್ಕೆಲ್ಲ ಟೈಮ್ ಸಿಕ್ಕತ್ತೆ ನಿಮಗೆ. ಎಷ್ಟು ಚೆಂದ ಇದೆ ಗೊತ್ತಾ ಗೋಮಾತೆ. ಈ ಹಸುಗೆ ಏನು ಹೆಸರು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಈ ಹಸು ಕೂಡ ಹೌದು. ಇವೆರಡು ಹಸುಗಳ ಹೆಸರನ್ನ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅಲ್ಲಿ ಬೂಸ ಮತ್ತು ಹಿಂಡಿ ಅಲಾಂಗ್ ವಿತ್ ಮೆಡಿಸಿನ್, ಹಸುಗಳಿಗೆ ಬೇಕಾಗಿರೋ ಮೆಡಿಸಿನ್ನ ಹಾಕಿ ಅವರಿಗೆ ಊಟ ಕೊಡ್ತಾ ಇದ್ದಾರೆ ನೋಡಿ. ಅದು ಸಿರಪ್. ಇದು ರೆಡ್ ಸಾಲ್ಟ್ ಅಗೇನ್. ಇದನ್ನು ಕೂಡ ಗೋಗೆ ಹಸುಗೆ ಕೊಡ್ತಾರಂತೆ. ಅದು ಗೋಶಾಲ ಮುಗಿಸ್ಕೊಂಡು ಇನ್ನೊಂದು ಎಕ್ಸ್ಪೀರಿಯನ್ಸ್, ದಟ್ ಇಸ್ ಟ್ರೆಕ್ಕಿಂಗ್. ಟ್ರೆಕ್ಕಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ. ವಿ ವರ್ ನಾಟ್ ರೆಡಿ ಫಾರ್ ಟ್ರೆಕ್ಕಿಂಗ್, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ಗೆ ಹೇಳಿ ಹೋದ್ವಿ. ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್. ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ಇಲ್ಲಿ ಪ್ಲೀಸ್ ಡೂ ವೇರ್ ಪ್ರಾಪರ್ ರಿಕ್ವೈರ್ಡ್ ಶೂಸ್ ಫಾರ್ ಟ್ರೆಕ್ಕಿಂಗ್, ಬಿಕಾಸ್ ನೀವು ಲಾಂಗ್ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ನಾವಲ್ಲಿ ಶಾರ್ಟ್ ಟ್ರೆಕ್ಕಿಗೆ ಹೋದ್ವಿ. ಅಲ್ಲಿ ಇನ್ನೊಂದು ಮೆಡಿಟೇಷನ್ ಸೆಂಟರ್ ಇದೆ. ನನ್ನ ಹಸ್ಬೆಂಡ್ ಪಾಪ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಕಲ್ಲು ಎಲ್ಲ ಇದೆ, ನಿಧಾನಕ್ಕೆ ನೋಡಿಕೊಂಡು ಹೆಜ್ಜೆ ಇಟ್ಕೊಂಡು ಹೋಗಬೇಕು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ಲ ಆಗ್ಲೇ. ನೋಡಿ ಎಷ್ಟು ಚಂದ ಪ್ಲೇಸ್. ನೀವು ಆ್ಯಕ್ಚುಲಿ ಆಫ್ ರೋಡ್ ಟ್ರೆಕ್ ಮಾಡೋದಕ್ಕೆಲ್ಲ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಆಯಿತಾ. ಶಾರ್ಟ್ ಡಿಸ್ಟೆನ್ಸಲ್ಲಿ ಯು ಕ್ಯಾನ್ ಎಂಜಾಯ್ ದ ಎಂಟೈರ್ ಡೇ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಸೆಂಟರ್, ದಿಸ್ ಇಸ್ ದ ಸೆಂಟರ್ ವೇರ್ ಐ ವಾಸ್ ಟ್ರೈಂಗ್ ಟು ಟೇಕ್ ಯು. ನಿಧಾನಕ್ಕೆ ಹೋಗಬೇಕು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ. ಅವ್ರು ಎಷ್ಟು ಕಷ್ಟಪಟ್ಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ತೆಗಿತಾ ಇದ್ರು ನನ್ನ ಹಸ್ಬೆಂಡ್. ನೋಡಿ ಇಲ್ಲಿ ಶಿವನ್ ಮೂರ್ತಿ ಇದೆ. ಅಲ್ಲಿ ಇನ್ನೊಂದು ಸೆಷನ್ ಮತ್ತು ರಿಟ್ರೀಟ್ ಸೆಷನ್ ಹೇಳ್ತಾ ಇದ್ದೆಲ್ಲ, ರಿಟ್ರೀಟ್ ಸೆಷನ್ ನಡೀತಾ ಇತ್ತು. ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ ಅಂತ ನಾವು ದೂರದಿಂದನೇ ನೋಡಿದ್ವಿ. ಇವರೆಲ್ಲ ಅಲ್ಲೇ 7 days ಇದ್ದು ರಿಟ್ರೀಟ್ ಸೆಷನ್ಸ್ನ ಮುಗಿಸ್ಕೊಂಡು ಹೋಗ್ತಾರಂತೆ. ಆಗಲೇ ಸ್ಟಾರ್ಟ್ ಆಗಿತ್ತು ರಿಟ್ರೀಟ್ ಸೆಷನ್. ನೀವು ವೆಬ್ಸೈಟಿಗೆ ಹೋದರೆ ನಿಮಗೆ ಎಂಟೈರ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇಟ್ಸ್ ಜಸ್ಟ್ 40 kilometers ಅವೇ ಫ್ರಮ್ ಬ್ಯಾಂಗ್ಳೂರ್. ಫ್ರಮ್ ಮಾರ್ನಿಂಗ್ 9 AM to 6 PM ನಿಮಗೆ ಅಲ್ಲಿ ಇರಲಿಕ್ಕೆ ಟೈಮ್ ಸಿಕ್ಕತ್ತೆ. ಓವರ್ ನೈಟ್ ಸ್ಟೇ ಕೂಡ ಮಾಡ್ಬೋದು. ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಿಧಾನಕ್ಕೆ ಇಳ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನಮ್ಗೆ ಸಿಕ್ಕಿದ್ದು ಈ ಗದ್ದೆಯಲ್ಲೇ ತರಕಾರಿ ಎಲ್ಲ ಬೆಳೀತಾರೆ. ಅದೇ ತರಕಾರಿನ ಯೂಸ್ ಮಾಡಿ ಅಡುಗೆ ಕೂಡ ಮಾಡ್ತಾರೆ ಅಲ್ಲಿ. ಈ ಬೋರ್ಡಲ್ಲೇ ನಿಮಗೆ ಕಾಣಿಸುತ್ತೆ ಏನೇನಿದೆ ಅಂತ, ಲೈಕ್ ಕೈಲಾಸಗಿರಿ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕತ್ತೆ ಅಲ್ಲಿ. ಇದು ಒಂದು ಲಾಂಚ್ ಅಗೇನ್.
ಅಲ್ಲಿ ಓವರ್ ನೈಟ್ ಸ್ಟೇ ಆಗೋರಿಗೆ ಲಾಂಚ್ ಕೂಡ ಇದೆ, ಸ್ವಿಮ್ಮಿಂಗ್ ಫೂಲ್ ಆಪ್ಷನ್ ಕೂಡ ಇದೆ ಅಲ್ಲಿ, ಮತ್ತು ನೈಟ್ ಕ್ಯಾಂಪ್ ಫೈರ್ ಅದೆಲ್ಲ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಓವರ್ ನೈಟ್ ಸ್ಟೇಗೆ ರೆಸಾರ್ಟ್ಸು ಇದೆಲ್ಲ ಹೋಗೋದು ಬದಲು ಇಲ್ಲಿ ಹೋದರೆ ಯು ಕ್ಯಾನ್ ಇವನ್ ಫೈಂಡ್ ಪೀಸ್, ಇನ್ನರ್ ಪೀಸ್. ತುಂಬ ಚೆನ್ನಾಗಿರುತ್ತೆ ಜಾಗ ಮಾತ್ರ. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಝೋನ್. ಎಕ್ಸ್ಪೀರಿಯನ್ಸ್ ಝೋನ್ ಇಸ್ ಅಗೇನ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೋಗ್ತಾನೆ ನಮಗೆ ಇದು ಪಕ್ಷಿ ಸಿಕ್ತು. ಐ ಬಿಲೀವ್ ದಿಸ್ ಇಸ್ ಕಾಡು ಕೋಳಿ. ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ರೆ ನಿಮಗೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಪಾಂಡ್ ಇತ್ತು. ಆ ಪಾಂಡಲ್ಲಿ ಎಷ್ಟೊಂದು ಡಕ್ಸ್, ಸ್ವಾನ್ ಮತ್ತು ಗೂಸ್ ಎಲ್ಲ ಇತ್ತು. ನೋಡಿ ಎಷ್ಟು ಚಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾವೆ. ಇದೆಲ್ಲ ನೋಡೋಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತಾ. ಲಾಂಗ್ ಟೈಮ್ ಡೈಲಿ ರುಟೀನ್ ಲೈಫ್ ಅಲ್ಲಿ ಅದಕ್ಕಿಂತ ಇದು ಒನ್ ಡೇ ಹೋಗಿ ಸ್ಪೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಿಂಗ್ ಆಡಿ ತುಂಬ ದಿವಸ ಆಗಿತ್ತು. ಸೊ ಇದೊಂದು ನೈಸ್ ಎಕ್ಸ್ಪೀರಿಯನ್ಸ್. ಕೂತ್ಕೊಂಡು ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡಿದೆ ಅಲ್ಲಿ ನಾನು. ತಂಪಾದ ಗಾಳಿ, ಒಳ್ಳೆ ವಾತಾವರಣ, ಪ್ಯೂರ್ ಏರ್. ನೀವಲ್ಲಿ ವೆನ್ ಯು ಆರ್ ಬ್ರೀದಿಂಗ್ ರೈಟ್, ಯು ಫೀಲ್ ದಟ್ ಪ್ಯೂರ್ ಏರ್ ಆಯಿತಾ. ಆಕ್ಸಿಜನ್ ಎಷ್ಟು ಪ್ಯೂರ್ ಆಗಿದೆ ಅನಿಸುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗೊತ್ತಾ. ನೀವು ಯಾರೆಲ್ಲ ಹೋಗಿದ್ದೀರಾ ಪಿರಮಿಡ್ ವ್ಯಾಲಿಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇದು ಮಕ್ಕಳಿಗೆ ಆಟ ಆಡೋಕ್ಕೆ ಎಕ್ಸ್ಪೀರಿಯನ್ಸ್ ಝೋನ್. ದಿಸ್ ಇಸ್ ಅ ನಾನ್ ಪೇಯ್ಡ್ ಪ್ಲೇಸ್ ಆಯಿತಾ. ಈ ಪ್ಲೇಸ್ ಮಾತ್ರ ನಾನ್ ಪೇಯ್ಡ್. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಬೋದು. ನೋಡಿ ಎಷ್ಟು ಚಂದ ಚಂದ ಚಿಕ್ಕ ಮಕ್ಕಳಿಗೆ. ದಿಸ್ ಇಸ್ ಅ ನೈಸ್ ಪ್ಲೇಸ್. ದೊಡ್ಡವ್ರಿಗೂ ಕೂಡ ಹೌದು, ಚಿಕ್ಕವ್ರಿಗೂ ಕೂಡ ಹೌದು. ಇದು ATV ಬೈಕ್ ಕೂಡ ಇದೆ ನಿಮಗೆ ಆಪ್ಷನ್ನು. ATV ಬೈಕಲ್ಲಿ ಕೂಡ ನೀವು ಆಟ ಆಡ್ಬೋದು. ಹಾಗೆ ಅದಷ್ಟೇ ಅಲ್ಲದೆ ನಿಮಗೆ ಅಲ್ಲಿ ಪೇಂಟ್ ಬಾಲ್ ಕೂಡ ಆಪ್ಷನ್ ಇದೆ. ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಅದು ಝೋನು. ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ಆರ್ಚರಿ, ಟಾರ್ಗೆಟ್ ಶೂಟಿಂಗ್, ಡ್ರೈ ಸ್ಲೈಡ್, ಬಗ್ಗಿ ಜಂಪ್ ಮತ್ತು ರೈಫಲ್ ಶೂಟಿಂಗ್, ಹ್ಯೂಮನ್ ಸಾಕರ್ ಇದೆಲ್ಲ ಕೂಡ ಆಪ್ಷನ್ ಇದೆ. ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಆರ್ಚರಿ, ಟಾರ್ಗೆಟ್ ಶೂಟಿಂಗ್, ಆಕ್ಸ್ ಥ್ರೋಯಿಂಗ್, ರೈಫಲ್ ಶೂಟಿಂಗ್, ಬಗ್ಗಿ ಜಂಪ್. ದಿಸ್ ಇಸ್ ಅ ಪ್ಲೇಸ್ ಫಾರ್ ದ ಕ್ರಿಕೆಟ್ ಆಯಿತಾ. ಅಲ್ಲಿ ಕ್ರಿಕೆಟ್ ಆಡ್ಬೋದು. ಇಲ್ಲಿ ರಾಕ್ ಕ್ಲೈಂಬಿಂಗ್. ನಿಮಗೆ ಇಲ್ಲಿ ಗೋಲ್ಡನ್ ಪಾಸ್ ಕೂಡ ಅವೈಲೇಬಲ್ ಇದೆ. ಗೋಲ್ಡನ್ ಪಾಸ್ ದಿಸ್ ಇಸ್ ಬೇಸಿಕ್ಲಿ ಫಾರ್ ದ ಗೇಮ್ಸ್. ಇದು ಡ್ರೈ ಸ್ಲೈಡ್. ನಿಮ್ಮನ್ನ ಒಂದು ಟೈರ್ ಮೇಲೆ ಕೂಡಿಸಿ ವಿತ್ ದ ಹೆಲ್ಪ್ ಆಫ್ ದ ರೋಪ್ ಆ ಕಡೆಯಿಂದ ಪುಷ್ ಮಾಡ್ತಾರೆ. ನೀವು ಸೆಕ್ಯೂರ್ ಆಗಿ ಕೆಳಗಡೆ ಬರ್ತೀರಾ. ಅಲ್ಲಿ ಹೆಲ್ಮೆಟ್ ಕೂಡ ಕೊಟ್ಟಿರ್ತಾರೆ. ಪ್ರಿಕಾಷನ್ಸ್ ಆರ್ ಟೇಕನ್ ವೆರಿ ವೆಲ್. ದೂರದಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಟೇಕ್ ಅ ಲುಕ್ ಆಫ್ ಇಟ್. ಹೋಪ್ ಯುಲ್ ಆಲ್ ಕಮ್ ಆ್ಯಂಡ್ ಎಂಜಾಯ್ ಒನ್ ಡೇ ಪೀಸ್ ಆಫ್ ಮೈಂಡ್. ಬಗ್ಗಿ ಜಂಪಿಂಗ್ ನೋಡಿ ಎಷ್ಟು ತುಂಬ ಕ್ಯೂಟಾಗಿ ಮಗು ಬಗ್ಗಿ ಜಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಅಂದರೆ ಐ ಥಿಂಕ್ ಶಿ ವಾಸ್ ಜಸ್ಟ್ 3 to 4 years. ಈ ಮಷೀನ್ ಒಳಗಡೆ ಬಾಲ್ ಹಾಕ್ತಾರೆ, ಆ ಕಡೆಯಿಂದ ಬಾಲ್ ಔಟ್ ಆಗುತ್ತೆ, ಮತ್ತು ಬ್ಯಾಟ್ಸ್ಮನ್ ಬ್ಯಾಟ್ ಮಾಡಬೇಕು. ವಾಟ್ ಈಸ್ ದಿಸ್ ಕಾಲ್ಡ್ ಕಮೆಂಟ್ ಮಾಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ನಮಗೆ ಈ ಬಾತುಕೋಳಿ ಕಾಣಿಸ್ತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.